ಕೈಗಾರಿಕಾ ಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನ ಅರಸೀಕೆರೆಯಲ್ಲಿ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಯಿತು. ಅರಸೀಕೆರೆ ನಗರದ ಪಿಪಿ ವೃತ್ತದಲ್ಲಿ ಜೆಡಿಎಸ್ ನಮ್ಮ ಕೇಂದ್ರದ ಮಂತ್ರಿ ಆದಂತಹ ಕುಮಾರಣ್ಣ ಅವರ ಬಗ್ಗೆ ಪೊಲೀಸ್ ಇಲಾಖೆಯ ಎಡಿಜಿಪಿ ಚಂದ್ರಶೇಖರ್ ಅವರು ಅವಹೇಳನಕಾರಿಯಾಗಿ ನಿಂದಿಸಿರುವ ಬಗ್ಗೆ ಮಾಜಿ ಎಂಎಲ್ಎ ಜಿಎಸ್ ಪರಮೇಶ್ವರಪ್ಪ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಹೊಸೂರು ಗಂಗಾಧರ್, ಬಾಣವರ ಅಶೋಕ್, ಬಂಡಿಗೌಡ್ರು ರಾಜಣ್ಣ, ಹರ್ಷವರ್ಧನ್, ಬಸವಲಿಂಗಪ್ಪ, ಗಣೇಶ್, ಲಾಳಂಕೆರೆ ಯೋಗಣ್ಣ, ಹುಲ್ಲೇಕೆರೆ ಕುಮಾರಣ್ಣ, ಬಿಜಿ ನಿರಂಜನ್, ಸತೀಶ್ ಇನ್ನೂ ಇತರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅವರು ಡೆಪ್ಯುಟೇಷನ್ ಮುಖಾಂತರ ಬಂದು ಮತ್ತು ರಾಜ್ಯ ಸರ್ಕಾರಗಳನ್ನು ಹೋಲಿಸಿಕೊಂಡು ಇವತ್ತು ಏನು ಜನಸಂಬಂಧದಿಂದ ಆಯ್ಕೆಯಾಗಿದ್ದಾರೆ, ಜನಪ್ರತಿನಿಧಿಯನ್ನ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಅಧಿಕಾರವನ್ನ ಈ ವ್ಯಕ್ತಿಗೆ ಕೊಟ್ಟವರು ಯಾರು? ಇವತ್ತು ಬೇವಿಗೆ ಎದ್ದು ಹೊಲ ಬೇದ್ರೆ ಜನಗಳು ಇವತ್ತು ಹೊಲ ಬಿಡ್ತಾವನ್ನು ಬಂದು ನಮ್ಮ ಹಳ್ಳಿಯ ಗಾದೆ ಇದೆ. ಇವತ್ತು ಇವರೊಬ್ಬರು ಉಪಲೋಕಾಯುಕ್ತರಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವರು ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಿಕೊಡಬೇಕು. ಅದರಲ್ಲಿ ಒಬ್ಬ ಕೇಂದ್ರದ ಮಂತ್ರಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದಂಥ ಚಂದ್ರಶೇಖರ್ ಅವರು ನಮ್ಮಂಥ ಸಾಮಾನ್ಯ ಜನಗಳಿಗೆ ಯಾವ ರೀತಿ ಇವರು ನ್ಯಾಯವನ್ನ ಒದಗಿಸಿಕೊಡ್ತಾರೆ ಅನ್ನೋದು ಈ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಅನುಮಾನ ಉಂಟಾಗಿದೆ. ಇವರು ರಾಜ್ಯ ಸರ್ಕಾರವನ್ನ ಓಲೈಸಲಿಕ್ಕೋಸ್ಕರ ನಮ್ಮ ಕುಮಾರಸ್ವಾಮಿ ಅವರಿಂದ ಬಹಳ ಅವಹೇಳನಕಾರಿಯಾಗಿ ಮಾತಾಡಿದರೆ ಅವರು ಈ ಕೂಡಲೇ ಕರ್ನಾಟಕ ರಾಜ್ಯದ ಜನತೆಯನ್ನ ಸರಿಯಾಗಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇಂಥ ಅಧಿಕಾರಿಗಳನ್ನ ಈ ರಾಜ್ಯ ಸರ್ಕಾರ ಮುಂದೆ ಇಟ್ಕೊಂಡ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಅವರಿಂದ ನಾವು ಬೃಹತ್ ಪ್ರತಿಭಟನೆಯನ್ನ ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಬೇಕಾಗ್ತದೆ ಅಂತ ಹೇಳ್ತಾ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಅಧಿಕಾರಿಯ ಎಲ್ಲ ನಾಗರಿಕರಿಗೆ ಹೊಂದಿಸ್ತಾ ಇವತ್ತು ಈ ಮಾತನ್ನ ಮುಗಿಸ್ತೇವೆ. ಎಡಿಜಿಪಿ ಚಂದ್ರಶೇಖರ್ ಅವರಿಗೆ